ಗೋಣ ನಮ್ ತಾತ 7-8 ಎಕರೆ ಹೊಲ ಮಾಡಿದ್ನಲ್ಲ ಅವಾಗ ಅದೆಷ್ಟೈತೆ ಗೊತ್ತಾ ರೇಟ್ ಇವಾಗ 70 ರಿಂದ 80 ಕೋಟಿ ಐತೆ. ಒಬ್ಬ ದೊಡ್ಡ ಶ್ರೀಮಂತ ಬಿಡಪ್ಪ ನೀವು. ಹ್ಞೂ ಯಾರಿಗ ಗೊತ್ತಲ್ಲ ಅಷ್ಟ. ಬಾರೋ ಈ ಶೆಡ್ನ ಟೀ ಕುಡಿಯಾನೆ. ಆ ಶೆಡ್ಡಿ ನಾ ಬರಲ್ಲಪ್ಪ, ಯಾಕ ಅಲ್ಲಿ ಸ್ವಲ್ಪ ಉದುರಿ ಮಾಡಿ ಕೊಡ್ಬೇಕು ದುಡ್ಡು. ಹೌದಾ, ನಾನು ಹೋಗಿ ಬರ್ತೇನೆ. ಹೋಗ್ಬೋ ಇಲ್ಲ ಗೋಣ. ನಮ್ಮ ಮನೆ ಗೋಲ್ಡ್ ಎಷ್ಟದ್ ಗೊತ್ತೈತಿ ನಿನಗೆ? ಎಷ್ಟಾಯ್ತು ಒಬ್ಬ? 1 kg ಇಷ್ಟು ದಪ್ಪನ ಬಿಸ್ಕೆಟ್ ಮಾಡ್ಸಿಟ್ಟು ನೋಡು. ದೊಡ್ಡ ಶ್ರೀಮಂತರಪ್ಪ ಅಂತಂದ್ರ ನೀವು. ಹ್ಞೂ ಯಾರಿಗೆ ಹೇಳಿಲ್ಲ ಇನ್ಕಮ್ ಟ್ಯಾಕ್ಸ್ ರೇಟ್ ಹಾಕದಂತ. ಹೌದಾ, ಈ ತರಕಾರಿ ಅಂಗಡಿ ತರಕಾರಿ ತರ ಬಾರ. ನಾ ಅಲ್ಲಿ ಬರಲ್ಲಪ್ಪ. ಯಾಕ? ಅಲ್ಲಿ ಸ್ವಲ್ಪ ತರಕಾರಿ ಕೊಡ್ಬೇಕು. ಬರೀ ಇಂಥವನ್ನ ಮಾಡ್ಕೊಂಡು ಹೊಂಟಿಯಲ್ಲ. ನೀನ್ನ ಇಲ್ಲಿ ತಗೊಂಬೋಗಿಲ್ಲ ಗೋಣ. ನಮ್ ಮನ್ಯಾಗ ನೆಲ ಬಗ್ದು ದುಡ್ಡು ಮುಚ್ಚಿಟ್ಟು ಬಿಟ್ಟಿವಿ. ನೆಲದಾಗ ಬಗ್ದು ರೊಕ್ಕ ದೊಡ್ಡ ಶ್ರೀಮಂತ್ರಿ ನೋ ನೀವು. ಹ್ಞೂ ಎಲ್ಲ ಬಗ್ದು ದುಡ್ಡು ಇಟ್ಟಿವ, ನಮಗೆ ಬೇಕಾದ ನಾವು ಯೂಸ್ ಮಾಡ್ತೇವೆ. ಯಾಕ ಹೊಟ್ಟಿ ಗುಡುಗುಡ ಅನ್ನಕತ್ತೈತಿ, ಸ್ವಲ್ಪ ಪಬ್ಲಿಕ್ ಟಾಯ್ಲೆಟ್ ಹೋಗ್ಬರ ಬಾರ. ಈ ಟಾಯ್ಲೆಟ್ ನಮ್ ಬರಲ್ಲಪ್ಪ. ಯಾಕ? ಇಲ್ಲಿ ಮೊನ್ನೆ ಟಾಯ್ಲೆಟ್ ಮಾಡಿ ದುಡ್ಡು ಕೊಟ್ಟಲ್ಲ ನಾನು. ಎಲ್ಲ ಜಾಗದನ್ನು ಉದ್ರಿ ಮಾಡಿ ಅಲ್ಲ ಹೊಟ್ಟಿಗೆ ತಿಂತೀರಿ, ಗೊತ್ತಾಗಲ್ಲ ನಿನಗೆ. ನಿನ್ನ ಅರಿವಿಲ್ಲದ ಗಾಡಿ ಏತ್ವ ಇಲ್ಲ ಇರ್ತ ನೋರಾಗ. ಗೋಣ ಹೇಳಪ್ಪ, ಈ ಬಿಡ್ಜ ಐತಲ್ಲ ನಮ್ ತಾತ ಹೊಟ್ಟಿಗೆ ಅನ್ನ ತಿಂತೆ ಹೇಳ್ತಿದ್ದೆ ನೀನ. ಜೀವನ ಪೂರ್ತಿ ಬರೀ ಬಿಲ್ಡಪ್ ಕೊಡ್ಕೊಂತ ಬಂದ್ಬಿಟ್ಟಲ್ಲ. ಉದ್ರಿ ಗಿರಿ ಹಾಕಿತ್ತಾರ ಇಂತ ಬಿಲ್ಡಪ್ ಕೊಡೋ ನನ್ನ ಮಕ್ಕಳು ನಿಮ್ ಗ್ರೂಪ್ನಾಗ ಇರ್ತಾರ, ಅವ್ರಿಗೆ ಶೇರ್ ಮಾಡ್ರಿ ಇದನ್ನ.